ಗಮನಿಸ್ತಾ ಇದ್ದೀವಿ 13ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. 6 ಗಂಟೆ ಆಗಿದ್ರೂ ಕೂಡ SIT ಅಧಿಕಾರಿಗಳು ಆ ಪಾಯಿಂಟ್ ಅನ್ನು ಬಿಟ್ಟು ಕದಲಿಲ್ಲ. ಯಾಕಂದ್ರೆ ಕತ್ಲಾದರೂ ಪರವಾಗಿಲ್ಲ, ಇನ್ನೂ 1.5 ಗಂಟೆ 2 ಗಂಟೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸುವುದಕ್ಕೆ SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಮಾಸ್ಕ್ ಮ್ಯಾನ್ ತೋರಿಸಿರುವಂತಹ ಜಾಗದಲ್ಲಿ ಈಗಾಗಲೇ ಸುಮಾರು 15 ಅಡಿ ಆಳ ಗುಂಡಿಯನ್ನು ಅಗೆಯಲಾಗಿದೆ. ಆದರೆ ನೀರಿನ ಹೊರತೆ ಇದೆ, ಆ ನೀರು ಚಿಮ್ತಾ ಇದೆ ಭೂಮಿ ಒಳಗಡೆಯಿಂದ. ಆ ನೀರನ್ನು ಹೊರಹಾಕುವಂತಹ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಏನು ಹಿಟಾಚಿಯನ್ನು ಬಳಸಲಾಗಿತ್ತೋ ಅದನ್ನ ನಿಲ್ಲಿಸಲಾಗಿದೆ, ಸ್ಥಗಿತಗೊಳಿಸಲಾಗಿದೆ. ಅಗೆಯುವ ಕಾರ್ಯ ಸ್ಥಗಿತಗೊಂಡಿದೆ. ತುಂಬಿಕೊಂಡಿರುವಂತಹ ನೀರನ್ನ ಹೊರಹಾಕುವಂತಹ ಕೆಲಸ ಆಗ್ತಾ ಇದೆ. ಏನ್ ಕಾರ್ಯಾಚರಣೆ ಆಗ್ತಾ ಇದೆಯಲ್ಲ, ಆರಂಭದಿಂದ ಈ ಕ್ಷಣದವರೆಗೂ ಕೂಡ ಎಲ್ಲವನ್ನ ಚಿತ್ರೀಕರಣ ಮಾಡಿಕೊಳ್ಳಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ಕೂಡ ಅಲ್ಲೇ ಇದ್ದಾನೆ, ಗಮನಿಸ್ತಾ ಇರಬಹುದು. ಏನಾದರೂ ಸಿಗಬಹುದಾ ಅನ್ನೋ ಕುತೂಹಲ ದಟ್ಟವಾಗಿದೆ. ಈ ಒಂದು ಪಾಯಿಂಟ್ ನಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕಿದ್ದೆ ಆದ್ರೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗುತ್ತೆ. ಇದನ್ನ ಮುಂದಿಟ್ಕೊಂಡು ಮಾಸ್ಕ್ ಮ್ಯಾನ್ ಮತ್ತು ಆತನ ಪರ ವಕೀಲರು ಮೊದಲ ಪಾಯಿಂಟ್ ನಿಂದಲೇ GPR ಅನ್ನ ಬಳಸಿ ಮತ್ತೆ ಶೋಧ ಕಾರ್ಯವನ್ನ ಮಾಡಿ ಅನ್ನೋ ಡಿಮಾಂಡ್ ಅನ್ನ ಕೂಡ SIT ಅಧಿಕಾರಿಗಳ ಮುಂದಿಡುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಲ್ಲೇನಾದ್ರೂ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾದ್ರೂ ಕೂಡ ಅದನ್ನ SIT ಅಧಿಕಾರಿಗಳು ತನಿಖೆಯ ಭಾಗವಾಗಿ ತಮ್ಮ ಬಳಿ ಇಟ್ಕೊಂಡು ಆ ಒಂದು ಅನುಮಾನಾಸ್ಪದ ವಸ್ತುಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ತಮ್ಮ ತನಿಖೆಯನ್ನು ಚುರುಕುಗೊಳಿಸುವ ಸಾಧ್ಯತೆ ಇದೆ. ಮತ್ತೆ ಆರಂಭ ಆಗಿದೆ ಗುಂಡಿಯನ್ನು ಅಗೆಯುವಂತಹ ಕಾರ್ಯ. ಮೇ ಬಿ ನೀರನ್ನ ಹೊರ ತೆಗೆದಿದ್ದಾರೆ ಅಂತ ಅನಿಸ್ತಿದೆ. ಎಸ್, ನೀವು ಹೇಳಿದಾಗೆ ಕುತೂಹಲ ಹಾಗೂ ನಿರ್ಣಾಯಕ ಘಟ್ಟ ತಲುಪಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಅಕಸ್ಮಾತ್ ಏನಾದ್ರೂ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ, ಏನು ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿಗೆ ಈ ಒಂದು ಶೋಧ ಕಾರ್ಯ ಅಂತ್ಯವಾಗುವಂತ ಸಾಧ್ಯತೆ ಕೂಡ ಇದೆ. ಮುಂದೆ ಯಾವುದೇ ರೀತಿಯಾದಂಥ ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪಾಯಿಂಟ್ಗಳಲ್ಲಿ ಆತ ತೋರಿಸಿದಂಥ ಸಾಕಷ್ಟು ಪಾಯಿಂಟ್ಗಳೇನಿದ್ದಾವೆ ಅಲ್ಲೆಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ, 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿ. ಅದರಿಂದಾಗಿ ಇದು ಈ 13ನೇ ಪಾಯಿಂಟ್ ಏನು ಹೇಳ್ತಾ ಇದ್ದಾನೆ ಆತ, ಇಲ್ಲೇ ಅತಿ ಹೆಚ್ಚು ನಾನು ಶವಗಳನ್ನು ಊತಿದ್ದೆ ಅಂತ ಆತ ಹೇಳಿರುವಂಥದ್ದು. ಜೊತೆಗೆ 9ನೇ ಪಾಯಿಂಟ್ ಅನ್ನು ಕೂಡ ಆತ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳಿದ್ದ. ಆತ 9ನೇ ಪಾಯಿಂಟ್ ಅಲ್ಲೂ ಕೂಡ ನಾನು ಸಾಕಷ್ಟು ಶವಗಳನ್ನ ಹೂತಿದ್ದೆ, ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ತುಂಬಾ ಆತ್ಮವಿಶ್ವಾಸದಿಂದ ಆತ ಹೇಳಿದ್ದ. ಆದ್ರೆ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಈಗ 13ನೇ ಪಾಯಿಂಟ್ ನಲ್ಲಿ ಈಗ ಸದ್ಯಕ್ಕೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇರುವಂಥದ್ದು. ಅಕಸ್ಮಾತ್ ಏನಾದ್ರೂ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಈ ಒಂದು ಶೋಧ ಕಾರ್ಯ ಅಂತ್ಯವಾಗುವಂತಹ ಸಾಧ್ಯತೆ ಕೂಡ ಇದೆ. ಅಕಸ್ಮಾತ್ ಸಿಕ್ತು ಅಂತಂದ್ರೆ ಮಿಕ್ಕಂತಹ ಪಾಯಿಂಟ್ಗಳೇನಿದ್ದಾವೆ, ಈಗಾಗಲೇ ಆತ ಗುರುತಿಸಿರುವಂತಹ ಪಾಯಿಂಟ್ಗಳೇನಿದ್ದಾವೆ 13 ಪಾಯಿಂಟ್ಗಳ ಜೊತೆಗೆ ಮತ್ತಷ್ಟು ಪಾಯಿಂಟ್ಗಳನ್ನು ಆತ ಈಗಾಗಲೇ ಗುರುತಿಸಿದ್ದಾನೆ. ಆ ಎಲ್ಲ ಪಾಯಿಂಟ್ಗಳಲ್ಲಿ ಮತ್ತೆ ಶೋಧ ಕಾರ್ಯವನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಅದ್ರ ಜೊತೆಗೆ ಅಂದರೆ ಈ GPR ಮಿಷನ್ ಏನಿದೆ ಅದನ್ನು ಬಳಸ್ಕೊಂಡು ಶೋಧ ಕಾರ್ಯವನ್ನು ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾಗುತ್ತೆ, GPR ಮಿಷನ್ ಅನ್ನ ಇವತ್ತು ಬಳಸಲಾಗಿರುವಂಥದ್ದು. ಈ 13ನೇ ಪಾಯಿಂಟ್ ಏನಿದೆ, ಇಲ್ಲಿ ಶೋಧ ಕಾರ್ಯ ಆರಂಭ ಮಾಡೋದಕ್ಕೂ ಮುನ್ನ, ಅಲ್ಲಿ ಗುಂಡಿ ತೆಗೆಯೋದಕ್ಕೂ ಮುನ್ನ GPR ಅನ್ನ ಬಳಸಲಾಗಿತ್ತು. ಇಲ್ಲಿ 15 ಅಡಿ ಆಳದಲ್ಲಿ ಸ್ವಲ್ಪ ಮಟ್ಟಿನ ಗುರುತುಗಳು ಪತ್ತೆಯಾಗಿತ್ತು, ಅಲ್ಲೇನೋ ಇದೆ ಅನ್ನೋ ರೀತಿಯಲ್ಲಿ ಒಂದು ಗುರುತುಗಳು ಕೂಡ ಪತ್ತೆಯಾಗಿತ್ತು. ಆ ಕಾರಣದಿಂದಾಗಿ SIT ಅಧಿಕಾರಿಗಳು ಕೂಡ ಹೇಳಿದ್ರು 15 ಅಡಿಗೂ ಹೆಚ್ಚು ಆಳ, ಅಂದ್ರೆ ಒಂದು 18 ಅಡಿ ಆಳದವರೆಗೂ ಕೂಡ ಇಲ್ಲಿ ಗುಂಡಿಯನ್ನು ತೆಗೆಯೋದಕ್ಕೆ ಮೊದಲೇ ಸಿದ್ಧತೆಗಳು ಆಗಿದ್ವು. ಆ ಕಾರಣದಿಂದಾಗಿ ಗಮನಿಸ್ತಾ ಇದೀವಿ, ಅಲ್ಲಿ ಮೋಟಾರ್ಗಳನ್ನ ಕೂಡ ತಂದಿಟ್ಕೊಳ್ಳಲಾಗಿದೆ, ಜೊತೆಗೆ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಅಕಸ್ಮಾತ್ ಏನಾದರೂ ಮಳೆ ಬಂತು ಅಂತಂದ್ರೆ, ಇನ್ನು ಸಾಮಾನ್ಯವಾಗಿ ಸಹಜವಾಗಿಯೇ ಅಲ್ಲಿ ನೀರು ಜಿನುಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುತ್ತೆ. ಅದರಿಂದಾಗಿ ಆ ನೀರನ್ನ ತೆರವುಗೊಳಿಸೋದಕ್ಕೆ, ಮಳೆ ಬಂತು ಅಂತಂದ್ರೆ ನೀರು ತುಂಬಿಕೊಳ್ಳುವಂತಹ ಸಾಧ್ಯತೆ ಇದೆ, ಅಲ್ಲಿ ಆ ಮಳೆ ನೀರನ್ನ ತೆರವುಗೊಳಿಸೋದಕ್ಕೆ ಇದೆಲ್ಲದಕ್ಕೂ ಕೂಡ SIT ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿತ್ತು.